ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಆಸೆ ಧರ್ಮ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಈ ಕಡೆ ಶಾಂತಿ ಎಲ್ರು ಕೂಡ ಊಟ ಮಾಡ್ತಾ ಕೂತಿರ್ತಾರೆ. ಮನೆಯವ್ರೆಲ್ರು ಕೂಡ ಮನೋಜ ಮಾತ್ರ ಗೃಹಿಣಿ ಇರೋದಿಲ್ಲ, ಅವರಿಬ್ರು ಕೂಡ ಬರ್ತಾರೆ. ಬರ್ತಿದ್ದಾಗ ಏನಮ್ಮ ಊಟ? ತರಕಾರಿ ಸಾರು, ಉಪ್ಪಿನಕಾಯಿ ಕಣು, ಬಾರೋ ಊಟ ಮಾಡು. ನಿಮ್ ಮನೆಯಲ್ಲಿ ಏನಮ್ಮ ಮೀನಾ? ಏನಾದ್ರು ಮಾಡಕ್ ಆಗ್ಲಿಲ್ವಾ ಬೇರೆ ಸ್ಪೆಷಲ್ ಆಗಿ? ಇಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಈ ಮನೆಯಲ್ಲಿ, ಇಂಥ ಊಟನ ಬೇಡ ನನ್ಗೆ, ನಾವು ಹೋಟೆಲ್ನಲ್ಲೇ ಆರ್ಡರ್ ಮಾಡಿಸ್ಕೊಡ್ತೀವಿ. ಅಲ್ವೋ, ಈ ಅಂಗಡಿಗೆ ಏನ್ ಹೆಸರಿಡ್ತಾ ಇದೆಯೋ? ಇನ್ನು ಯೋಚನೆ ಮಾಡ್ಬೇಕಮ್ಮ, ಯಾವ್ದಾದ್ರು ಒಳ್ಳೆ ಹೆಸರಿಡೋಣ ಅಂತ. ಮತ್ತೆ ಇನ್ನೊಂದು ಐಡಿಯಾ ಇದೆ. ರೋಹಿಣಿ ಅವ್ರ ಅಪ್ಪ ಅಲ್ವಾ ದುಡ್ಡು ಕೊಟ್ಟಿದ್ದು, ಹಾಗಾಗಿ ರೋಹಿಣಿ ಅವ್ರ ಅಪ್ಪನ ಹೆಸರನ್ನೇ ಇಡೋಣ ಅಂತ ಅನ್ಕೊಂಡಿದೀವಿ. ಶಾಂತಿ ಕಣ್ಣೀರ್ ಹಾಕ್ತಾಳೆ. ಸೂರ್ಯ ಕಣ್ಣೀರ್ ಹಾಕೋದನ್ನ ನೋಡ್ಬಿಟ್ಟು, ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೂ ಕೂಡ ನೀನ್ ಬೆನ್ನೆಲುಬಾಗಿ ನಿಂತು, ನಿನ್ಗೆ ಸದವೂ ಕೂಡ ಕಾವಲಾಗಿ ನಿಂತು, ನೀನ್ ಒಬ್ರು ಕೂಡ ಒಂದು ಮಾತು ಅನ್ನಕ್ ಬಿಡದೆ ಅಷ್ಟು ರಕ್ಷಣೆ ಮಾಡ್ದಂತ, ಪ್ರೀತಿಸ್ತಂತ ಒಂದು ಜೀವದ ಹೆಸರಿಡ. ಅಂತವ್ರು ಯಾರು ಇಲ್ಲ. ನನ್ನನ್ನ ಎಲ್ಲಾ ಸಂದರ್ಭದಲ್ಲೂ ಪರವಹಿಸ್ಕೊಂಡು ನನ್ನ ರಕ್ಷಣೆ ಮಾಡ್ತಾ ಬಂದವರು ಅಂದ್ರೆ ರೋಹಿಣಿ. ಅವ್ರ ಹೆಸರಿಡ್ಬೇಕಷ್ಟೆ. ಹೌದಾ? ಅನಂತರ ಅಷ್ಟಕ್ಕೆ ಬೇಸರ ಮಾಡ್ಕೊಂಡು ಅಳ್ತಾನೆ ಕೂತಿರ್ತಾಳೆ. ರೂಮ್ ಗೊಟ್ಟೋಗ್ತಾನೆ. ನಡಿ ರೋಹಿಣಿ, ನಾನು ಬಿರಿಯಾನಿ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಅವನು ಒಳಕ್ ಹೋಗ್ತಿದ್ದಾಗೇನೆ ಒಳಗಡೆ ಚರ್ಚೆ ನಡೆಯುತ್ತೆ. ಏನ್ ಹೆಸರಿಡೋದು ಅಂತ. ನಮ್ಮಿಬ್ಬರ ಹೆಸರು ಸೇರ್ಸಿಡೋಣ, ರೋಮನ್ ಅಂತ. ಏನ್ರಿ ಅದು ರೋಹಿಣಿ ಮನೋಜ್ ಅಂತ? ಬೇಡ ಕಣ್ರಿ, ಹೋಗ್ಲಿ ನಮ್ಮ ಮನೆ ದೇವ್ರ ಹೆಸರು ಬಿಳಿಗಿರಿ ರಂಗನಾಥ, ಅದನ್ನ ಇಟ್ಬಿಟ್ರೆ ಚೆನ್ನಾಗಿದೆ ಬಿಡಿ. ಒಂದ್ ಕೆಲ್ಸ ಮಾಡೋಣ, ಅತ್ತೆ ಹೆಸರಿಟ್ಬಿಡೋಣ. ಬೇಡ, ಅದು ಮೀನ ಗಾಡಿಗಿಟ್ಲು, ಅದು ಕೂಡ ವ್ಯಾಪಾರ ಆಗ್ಲಿಲ್ಲ, ಅದನ್ನು ಗಾಡಿ ಹೊಟ್ಟೋಯ್ತು ಸ್ಟೇಷನ್ಗೆ, ನಗರಸಭೆಗೆ. ಈ ಕಡೆ ನಾವಿಟ್ವು, ನಮ್ದು ಕೂಡ ಲಾಸ್ ಆಯ್ತು ಅಲ್ವಾ? ಮತ್ತೆ ಲತ್ತೆ ಕಣೆ, ಅದು ಲಕ್ಕಿ ಅಲ್ಲ. ಅದನ್ನ ಕೇಳಿಸ್ಕೊಂಡು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು, ರೆಕಾರ್ಡ್ ಮಾಡ್ಕೊಂಡು, ಆಡಿಯೋ ಮಾಡ್ಕೊಂಡು ಒಳಗ್ ಬರ್ತಾನೆ ಸೂರ್ಯ. ಏನಂದೆ ನೀನು? ಮತ್ತೆ ಹೇಳು, ಏನಂದೆ? ಏನ್ರಿ ನೀವು, ಸ್ವಲ್ಪನೂ ಮ್ಯಾನರ್ಸ್ ಇಲ್ವೇನ್ರಿ? ಗಂಡ ಹೆಂಡತಿ ರೂಮ್ಗೆ ಕೇಳ್ಬರ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಮ್ಗೆ? ಹೀಗೇನ್ರಿ ನುಂಗೋದು? ನಾನು ಹಂಗೇನೆ ಬರೋದು. ಪೊಲೀಸ್ ಕಂಪ್ಲೇಂಟ್ ಕೊಡ್ಕೋತೀಯಾ? ಕೊಡ್ಕೋಗ್. ಏನ್ರಿ ನೀವು, ಹೇಳೋಗ್ಬಿಡ್ರಿ ಅದೇನ್ ಬಂದಿದ್ರೆ ಅದನ್ನ. ಅಲ್ವೋ, ಸಕ್ಕರೆ ಬೈಲು ಅಷ್ಟು ಅಕ್ರೆಯಿಂದ ನಿನ್ನನ್ನು ಸೆರ್ಗೆ ಗಂಟಾಕೊಂಡು, ಯಾರು ಏನಂದ್ರು ಕೂಡ ಪರವಹಿಸ್ಕೊಂಡು, ನಿನ್ನನ್ನು ಒಬ್ರು ಕೂಡ ನಿನ್ನೊಂದು ಮಾತು ಅನ್ನಕ್ ಬಿಡದೆ, ಪ್ರಜ್ಞೆ ಬಿದ್ರು ಕೂಡ ಅದ್ರಲ್ಲೂ ಕೂಡ ಎಚ್ಚರ ಕೂಡ ಮನೋಜ ಅಂದ್ರೆ ಸಾಕು ಥಟ್ ಅಂತ ಎದ್ದೇಳ್ತಾಳಲ್ಲೋ, ಅಂತ ಮಹಾತಾಯಿನ ನೀನು ಇವತ್ತು ಅಂತ ಹೆಸರಿಡಿದ್ಬಿಟ್ಟು ನೀನು ಅವಳನ್ನ ಲತ್ತಿ ಅಂತೀಯೇನೋ? ಸರಿ, ನೀನು ಕೃತಜ್ಞತೆ ಬೇಡವೇನೋ ನಿನಗೆ ಸ್ವಲ್ಪನಾದ್ರೂ? ಅಷ್ಟೊಂದು ಕಾಪಾಡ್ಕೊಂಡ್ ಬಂದಿದ್ದಾಳೆ. ಇವತ್ತು ನಿನ್ ಈ ಎಲ್ಲಾ ಶ್ರೇಯಸ್ಸಿನ ಹಿಂದೆ ಅವಳ ಹೋರಾಟ ಎಷ್ಟಿದೆ, ಅವಳ ಸಹಾಯ ಎಷ್ಟಿದೆ, ಮರ್ತು ಬಿಟ್ಟ ಇಷ್ಟು ಬೇಗ? ನೋಡೋ, ರೆಕಾರ್ಡ್ ತೋರಿಸ್ಬಿಟ್ಟು, ಏನ್ರಿ ನಮ್ಮನ್ನ ಎದುರಿಸ್ತೀರಾ? ನಾನು ಕೂಡ ಅತ್ತೆ ಹೆಸರನ್ನ ಇಡಿ ಅಂತ ಹೇಳಿದ್ದು. ನೋಡು ಪೌಡ್ರಮ್ಮ, ನಿನ್ನನ್ನಲ್ಲ ಅವನನ್ನ ಕೇಳ್ತಾ ಇರೋದು. ಒಂದ್ ನೆನ್ಪಿಟ್ಕೋ, ಇವನು ಈಗ್ಲೇ ಸಹಾಯ ಮಾಡ್ದವ್ರನ್ನ ತಿಂದ ಅನ್ನನ ಮರ್ತಿರೋನು, ಮುಂದ್ ಮನೆ ಕನ್ನ ಬಗ್ಗೆಯೋ ರೀತಿ ಇರತಕ್ಕಂಥವ್ನು, ನಿನ್ನನ್ನು ಒಂದಿನ ಏನಾದ್ರೂ ಇದೇ ತರ ಮಾಡ್ಬಿಡ್ತಾನೆ ಜೋಪಾನ. ನೋಡೋ, ನೀನು ಏನಾದ್ರೂ ಸಕ್ಕರೆ ಬೈಲು ಹೆಸರಿಡ್ಲಿಲ್ಲ ಅಂದ್ರೆ ಗೊತ್ತಲ್ಲ, ಅವತ್ ಮೂಲೆಗೆ ಹಾಕೊಂಡು ಚಚ್ಚಿದ್ದು, ಹಂಗ್ ಚಚ್ಚಾಕ್ಬಿಡ್ತೀನಿ ಮಗನೇ ನಿನ್ನ. ಗೊತ್ತಾಯ್ತಲ್ಲ? ಏನು ಈ ವಿಡಿಯೋ ತೋರ್ಸ್ಕೊಂಡು ಎದುರಿಸ್ತೀರೇನ್ರಿ ನಮ್ನ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಈಗ ವಿಡಿಯೋ ಮಾಡಿದಿರಲ್ಲ. ನೋಡಮ್ಮ, ನೀವು ಗಂಡ ಹೆಂಡತಿ ಮಾತಾಡಿದ್ರೆ ಸುಮ್ನೆ ಹೋಗ್ತಿದ್ದೆ. ಯಾವಾಗ ಸಕ್ಕರೆ ಬೈಲ್ ಹೆಸರು ಬಂತೋ ಅದಕ್ ಬಂದೆ, ಅದಕ್ ಮಾಡ್ದೆ ಅಷ್ಟೆ. ನೋಡ ಮನೋಜ, ಹೇಳ್ತಾ ಇದೀನಿ, ನೀನು ಸಕ್ಕರೆ ಬೈಲು ಶಾಂತಿ ಓಮ್ ಅಪ್ಲಯನ್ಸಸ್ ಅಂತ ಬರ್ಸಿ ಅದನ್ನ ನೇತಾಕೋವರೆಗೂ ಇದನ್ನ ಇಟ್ಕೊಂಡಿರ್ತೀನಿ, ಆಮೇಲೆ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಬಂದ್ಬಿಡ್ತಾನೆ ಹೊರಗಡೆಗೆ. ಮೀನ ಕೇಳಿಸ್ಕೊಳ್ತಾಳೆ ಇದನ್ನ. ಮೀನಿನ ಹತ್ರ ಹೋಗಿ, ಮೀನಮ್ಮ ಒಂದ್ ಲೋಟ ಕಾಫಿ ತಗೋಬೋಗೆ. ಅದ್ಯಾಕೆ ಬಂದ್ಬಿಡಿ, ಕೊಡ್ತೀನಿ. ಮನೆಯವರೆಲ್ಲ ಕೇಳದ್ದನ್ನ ಮಾಡೋಕೆ ತಾನೆ ನಾನು ಇರೋದು, ಇನ್ಯಾರಿದ್ದಾರೆ ಅದನ್ನೆಲ್ಲ ಮಾಡೋಕೆ? ಯಾಕೆ ಹುಚ್ಚಿಡ್ದಳ ಆಡ್ತಿದೀಯಲ್ಲಿ? ಯಾಕೆ
ಹೌದು ಕಣ್ರಿ, ನನಗೆ ಹುಚ್ಚ ಹಿಡ್ದಿದೆ. ಇನ್ನೇನ್ರಿ, ಎಲ್ಲ ಕೇಳಿದ್ದನ್ ಮಾಡಕ್ಕೆ ತಾನೇ ಅಲ್ವಾ ನಾನು ಹೇಳೋದು. ಅಲ್ಲ ಕಣ್ರಿ, ನಿಮ್ಗೆ ಯಾಕ್ರಿ ಅವ್ರ ಗಂಡ ಹೆಂಡತಿ ಏನಾದ್ರೂ ಮಾಡ್ಕೊಳ್ಳಿ, ಅವ್ರವ್ರ ಇಷ್ಟ. ನೀವ್ ಯಾಕ್ರಿ ಹೋದ್ರಿ? ಹಂಗಲ್ಲ ಕಡೆ, ಸಕ್ಕರೆ ಬೈಲ್ ಹೆಸರು ಬಂತು. ನಾನು ಅದನ್ನೇ ಕೇಳ್ತಾ ಇರೋದು. ನೋಡ್ರಿ, ಸಕ್ಕರೆ ಅಮ್ಮನ್ನ ಇಷ್ಟೊಂದು ಮುತ್ತು ಕೊಟ್ಟು ತುತ್ತು ಕೊಟ್ಟು 9 ತಿಂಗಳು ಹೊತ್ತು ಹೆತ್ತು ಎಲ್ಲ ಸಾಕಿರ್ತಕ್ಕಂತ ಮಹಾ ತಾಯಿ ಋಣ ತೀರ್ಸಕ್ಕಾಗಲ್ಲ, ಒಪ್ತೀನಿ ನೀವು ಪರ ವಹಿಸಿದ್ದನ್ನ. ಅಂತ ಮಹಾ ತಾಯಿಗೂ ಮಗನ್ ಮಧ್ಯೆ ಅದೇನ್ ನಡೀತಿರ್ರಿ? ಇಷ್ಟೊಂದು ದ್ವೇಷ ಮಾಡೋ ಅಂತದ್ದು. ನಾನ್ ನಿಮ್ ಹೆಂಡತಿ ತಾನೇ, ನಾನ್ ಕೇಳ್ದೆ ಇನ್ ಯಾರು ಕೇಳ್ತಾರೆ ಹೇಳ್ರಿ? ಅದು ಅದು ಹೇಳ್ಲೇಬೇಕಾ? ಹೇಳ್ರಿ. ಕಾಫಿ ನೀವ್ ಹೇಳಿದ್ರೆ ಕಾಫಿ ಮಾಡ್ಕೊ ಬರ್ತೀನಿ. ಆಯ್ತು. ಅದೇನಂದ್ರೆ ಅವನಿಗೆ ದುಃಖ ಉಮ್ಮಳಿಸ್ ಬರ್ತದೆ ನೋಡೆ. ನಾನು ಹೇಳಲ್ಲ, ಕಾಫಿ ಮಾಡ್ಕೊಟ್ರೆ ಮಾಡ್ಕೊಡು, ಇಲ್ಲ ಅಂದ್ರೆ ಬೇಕ್ರಿಗೆ ಹೋಗಿ ಕುಡ್ಕೊ ಬರ್ತೀನಿ. ಸಮಾಧಿ ಆಗೋಗಿದೆ ಆ ಸತ್ಯ, ಮತ್ತೆ ಹೊರತೆಗೆಯೋದಿಲ್ಲ. ಪಂಜರ ಆಗೋಗಿದೆ, ಆಯ್ತಾ? ಅಸ್ಥಿ ಪಂಜರ, ಮತ್ತೆ ಅದನ್ನ ಹೊರತೆಗಿಲಾರೆ. ಅವನ್ ಮಾತು ಕೇಳಿ ವಿಧಿ ಇಲ್ದಲೆ ಹೊಟ್ಟೋಗ್ತಾಳೆ ಆ ಕಡೆಗೆ. ಹೋದ್ಮೇಲೆ ಅವನು ಹೇಳಲಿಕ್ಕೂ ಕೂಡ ಇಚ್ಛೆ ಪಡೋಲ್ಲ ಅನ್ನೋದು ಗೊತ್ತಾಗತ್ತೆ. ಈ ಕಡೆ ರಂಗನಾಥ್ ಅವರು ಹೊರಗಡೆ ಗೇಟ್ ಹಾಕ್ಲಿಕ್ಕೆ ಅಂತೇಳಿ ಹೋಗ್ತಾ ಇರ್ತಾರೆ, ಕಾಂಪೌಂಡ್ ಗೇಟ್ ಹಾಕ್ಲಿಕ್ಕೆ. ರವಿ ಬರ್ತಾನೆ. ಅಪ್ಪ ಎಲ್ಲಿಗಪ್ಪ ಇಷ್ಟೊತ್ನಲ್ಲಿ? ಗೇಟ್ ಹಾಕ್ ಬರ್ತೀನೋ. ನಾನು ಹೋಗ್ತೀನಿ, ಹೋಗಪ್ಪ ಹಾಕ್ ಬರ್ತೀನಿ ನಾನು. ಆಯ್ತಪ್ಪ, ನಾನು ಮಲಕ್ಕೊಳ್ತೀನಿ. ಸರಿ, ಹಾಕ್ಬಿಟ್ಟು ಬಂದು ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋದ್ರೆ ಶ್ರುತಿ ಅವ್ನ್ ಪಂಚೆ ಹಾಕೊಂಡು ಶರ್ಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಏನು ಬೇಬಿ ಇದು? ಏನಿದು ನಿನ್ನ ಅವತಾರ? ಹೌದು ಬೇಬಿ, ಮತ್ತೆ ನನ್ ಮನೇಲಿ ಇದ್ರೆ ನನಗ್ ಬೇಸರ ಆಗಲ್ವಾ? ನೀನ್ ಮಾತ್ರ ಇಷ್ಟು ಲೇಟ್ ಆಗಿ ಬರ್ಬೋದಾ? ಗೊತ್ತಿಲ್ವಾ ನಾನು ಕಾಯ್ತಾ ಇರ್ತೀನಿ ಅಂತ? ಅದಕ್ಕೆ ಮತ್ತೆ ನಿನ್ನ ನೆನಪು ನನಗೆ ಸದಾ ಕಾಡಬಾರ್ದು ಅಂತ ಹೇಳಿ, ನಿನ್ನ ಆತ್ಮನೇ ಈ ಬಟ್ಟೆಲಿ ಇದೆ ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡು ನಾನು ನಿನ್ ಬಟ್ಟೆ ಹಾಕೊಂಡೆ. ಅಷ್ಟು ಲವ್ವ ನಿನ್ಗೆ? ಇನ್ನೇನ್ ಮತ್ತೆ ಲವ್ ಇಲ್ವಾ? ಹಾಗಾದ್ರೆ ನಿನಗ್ ಲವ್ ಇಲ್ವಾ ನನ್ನ ಮೇಲೆ? ನನ್ಗೆ ಕೂಸ್ಮರಿ ಮಾಡು. ಕೂಸ್ಮರಿ ಮಾಡ್ಕೊಳ್ತಾನೆ. ಏನ್ ಬೇಬಿ, ನಾವ್ ಲವ್ ಮಾಡೇತಾನೆ ಮದ್ವೆ ಆಗಿರೋದು, ಇನ್ನೇನ್ ಲವ್ ಬಗ್ಗೆ ಕೇಳ್ತೀಯ? ಆಗಲ್ಲ, ನಿನಗೆ ನನ್ನ ಮೇಲೆ ಅಷ್ಟೊಂದು ಲವ್ ಇದೆ ಅಂದ್ರೆ ನಾನು ಹೇಳಿದ್ ಮಾಡ್ತೀಯ. ಅದೇನ್ ಹೇಳಿ ಬೇಬಿ, ಮಾಡ್ತೀನಿ. ಮತ್ತೆ ಇದನ್ನ ಹಾಕುತ್ತೀಯಾ ಇವಾಗ? ನೈಟಿನ ನಾನೇನೋ ಸೀರೆ ಉಡ್ಸೋಣ ಅಂತಿದ್ದೆ, ನೈಟಿ ಹಾಕುತ್ತೆ. ಆಯ್ತಾಯ್ತಾಯ್ತು, ಅದನ್ನೇ ಹಾಕು, ಬಹಳ ಸುಲಭ. ನೋಡು, ನೈಟಿ ಹಾಕೊಡ್ತಾನೆ. ಈ ನೈಟಿ ಹಾಕೊಂಡು ನೀನ್ ನನ್ಗೊಂದ್ ಲೋಟ ಟೀ ಮಾಡ್ಕೊಂಡ್ ಬರ್ಬೇಕು, ಅಷ್ಟೇನಾ? ಆಯ್ತು ಬಿಡು. ಸರಿ, ಅಡ್ಗೆ ಮನೆಗೆ ಬರ್ತಾನೆ. ಅಡ್ಗೆ ಮನೆಗೆ ಬರ್ತಿದ್ದಾಗೇನೆ, ಅಯ್ಯೋ ಏನಪ್ಪಾ ಇದು, ಟೀ ಮಾಡ್ಕೊಡು ಅಂದಿದ್ ಸರಿ, ಆದ್ರೆ ಈ ನೈಟಿ ಹಾಕೊಂಡು ಯಾರಾದ್ರೂ ನೋಡಿದ್ರೆ ಏನ್ ಕತೆ ಅಂತ ಹೇಳಿ ಕಿಚನ್ ಬಾಗ್ಲಾಗ್ತಾನೆ. ಈ ಕಡೆ ಶಾಂತಿ ಒದ್ದಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ರೋಹಿಣಿನೂ ಕೂಡ ಬಂದು ನೀರ್ ಹಿಡ್ಕೊಂಡು ಹೋಗ್ತಾಳೆ ಫಿಲ್ಟರ್ ಅಲ್ಲಿ. ಅಯ್ಯೋ, ಅದಕ್ಕೆ ನೋಡಿದ್ರೆ ಏನ್ ಕತೆ ಈ ವೇಷನ ಅಂತ ಗಾಬರಿ ಪಡ್ತಾನೆ, ಔಸಿಟ್ಕೊಳ್ತಾನೆ. ಈ ಕಡೆ ಶಾಂತಿ ಓಡಾಡ್ತಾ ಇರ್ತಾಳೆ ಅತ್ತ ಇತ್ತ. ರಂಗನಾಥ್ ಅವ್ರು ಹೆಚ್ಚಾಗ್ಬಿಟ್ಟು, ಏನೇ ಇದು, ಯಾಕೆ ಹಿಂಗ್ ಓಡಾಡ್ತಾ ಇದೆಯೇ? ಊಟ ಮಾಡಿ ದರ್ಗಿಲ್ವೇನೆ ಇನ್ನು? ಎಲ್ಲರಿ ಹಸಿತಾ ಇದೆ, ಹೊಟ್ಟೆ ಹಸ್ವು ಕಣ್ರಿ, ಅರ್ಗೋದಲ್ಲ. ಯಾಕೆ? ಕಂಠ ಪೂರ್ತಿ ತಿಂದಿಯಲ್ಲೇ? ಎಲ್ರಿ ತಿಂದೆ, ಸುಮ್ನಿರ್ರಿ, ನಾನ್ ಸರಿಯಾಗಿ ಊಟನೇ ಮಾಡ್ಲಿಲ್ಲ, ಹೊಟ್ಟೆ ಹಸ್ವು ಕಣ್ರಿ. ನೋಡ್ರಿ, ನಾನು ಸ್ವಲ್ಪ ಕಡಿಮೆನೆ ಊಟ ಮಾಡ್ಬರ್ತೀನಿ. ನೋಡೆ, ದೇವ್ರು ಸೃಷ್ಟಿ ಮಾಡಿದಾನೆ, ಅನ್ನ ಯಾವ ಸಮಯದಲ್ಲಿ ಎಷ್ಟು ಊಟ ಮಾಡ್ಬೇಕಂತ ಅದಕ್ಕೂ ಒಂದು ಲಿಮಿಟ್ ಇದೆ, ಹೌದಲ್ವಾ? ಆಯ್ತು, ಹಾಲ್ನೇ ಕುಡ್ಕೊ ಬರ್ತೀನಿ ಬಿಡಿ. ನಿಮ್ಗೂ ಬೇಕಾ? ನನಗ್ ಬೇಡಮ್ಮ, ಸದ್ಯ ನನ್ನನ್ನ ಮಲ್ಗೋಗ್ ಬಿಟ್ಬಿಡು ನೆಮ್ಮದಿಯಾಗಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಆಯ್ತು ಬಿಡಿ. ಅಡಿಗೆ ಮನೆಗೆ ಹೋಗ್ತಾಳೆ, ಬಾಗ್ಲು ತೆಗಿತಾಳೆ. ತೆಗೆದ್ರೆ ಹಿಂದ್ಗಡೆಯಿಂದ ಕಾಣುತ್ತೆ, ಮುಂದೆ ರವಿ ಕಾಣಲ್ಲ. ಅಯ್ಯೋ, ಬಾಬ್ ಕಟ್ ಮಾಡ್ಕೊಂಡು ನೈಟಿ ಹಾಕಿರೋ ಕಳ್ಳಿ ಬಂದಿದ್ದಾಳೆ ನಮ್ ಮನೆಗೆ. ಅಯ್ಯೋ, ಕಳ್ಳಿ ಅಡ್ಗೆ ಮನೆಯಲ್ಲಿ ಇದ್ದಾಳೆ. ಅಯ್ಯೋ, ಕಳ್ಳಿ ಕಳ್ಳಿ ಬಂದ್ರು 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 ಅಂತ ಕೂಗ್ಕೊಳ್ತಾಳೆ. ರವಿ, ಮುಗೀತು ನನ್ ಕತೆ ಇನ್ನ ಅಂತ ಹೇಳಿ ಗಾಬರಿ ಆಯ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೇನೆ ಕಮೆಂಟ್ ಕೊಡಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.